ಇಸ್ರೇಲ್ ಸೈಡ್ಗೆ ಇಡೀ ಜಗತ್ತೇ ಗಿರಗಿರ. ಇರಾನ್ ಯುದ್ಧದಿಂದ ದೊಡ್ಡ ಭೂಕಂಪ. ನಡುಗ್ತಾ ಇದೆ ಚೀನಾ, ಬೆವರ್ತಾ ಇದೆ ಅಮೆರಿಕ, ಅಪಾಯದಲ್ಲಿ ಭಾರತ. ಇದು ಇರಾನ್ ಇಸ್ರೇಲ್ ಯುದ್ಧದ ಅತಿ ದೊಡ್ಡ ಆತಂಕ. ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತಿಗೆ ಆತಂಕ ಇದೆ, ಒಂದು ದೊಡ್ಡ ಆತಂಕ. ಈಗ ಅಮೆರಿಕ ಸೇರಿ ಜಗತ್ತಿನ ಬಲಿಷ್ಠ ಶಕ್ತಿಗಳ ಎದೆಯಲ್ಲೂ ಡವಡವ ಅನ್ನಿಸ್ತಿರೋ ದೊಡ್ಡ ಆತಂಕ. ಕ್ಯೂಬಾದಿಂದ ಕೊರಿಯಾ ತನಕ, ನಾರ್ವೆಯಿಂದ ಜಪಾನ್ ತನಕ ಎಲ್ಲರ ಬೆನ್ನು ಮೂಳೆಯಲ್ಲೂ ನಡುಕ ಹುಟ್ಟಿಸ್ತಿರುವಂಥ ದೊಡ್ಡ ಆತಂಕ ಇದು. ನೀವೀಗ ಒಂದು ಚಿತ್ರ ನೋಡ್ತಿರ್ಬೋದು. ಇದೇ ಚಿತ್ರ, ಇದೇ ನಕ್ಷೆ ಇಂಥ ಒಂದು ದೊಡ್ಡ ಭಯವನ್ನು, ಆತಂಕವನ್ನು ಇಡೀ ಜಗತ್ತಿಗೆ ಸೃಷ್ಟಿ ಮಾಡ್ತಾ ಇದೆ. ಭಾರತ, ಚೀನಾ ಸೇರಿ ಎಲ್ರಿಗೂ ಈ ನಕ್ಷೆ ನೋಡಿದ್ರೆ ಸಾಕು, ಸುಮ್ಮನಿರು ಗುರು ಅಂತ ಎಲ್ಲರೂ ಇಸ್ರೇಲ್ ಕಡೆಗೆ ಕೈ ಮುಗಿದು ಅಂಗಲಾಚ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಬಿಗ್ ಡ್ಯಾಡಿ ಅಮೆರಿಕ. ಹಾಗಿದ್ರೆ ಯಾವುದು ಈ ನಕ್ಷೆ? ಈ ಭೂಪಟ ನೋಡಿದ್ರೆ ದೈತ್ಯರು ಬೆಚ್ಚಿ ಬೀಳ್ತಿರೋದು ಯಾಕೆ? ಏನಾಗ್ತಾ ಇದೆ ಈ ಭಾಗದಲ್ಲಿ? ಸ್ನೇಹಿತರಿಗ ನಾವು ಹೇಳೋಕೆ ಹೊರಟಿರೋ ವಿಚಾರ ಕೇಳಿ, ಇದು ಅಮೆರಿಕನೋ, ಇರಾನೋ ಅಥವಾ ಹಿಜ್ಬುಲ್ಲಾಗೆ ಸಂಬಂಧಪಟ್ಟಿದ್ದೋ ಅಂತ ಅನ್ಕೋಬೇಡಿ. ಇದು ಕೇವಲ ಮಿಡಲ್ ಈಸ್ಟ್ನ ಹೊಡಿಬಡಿ ವಿಚಾರ ಅಲ್ಲ. ನಮ್ಮ ಜೇಬು, ನಿಮ್ಮ ಜೇಬು, ಎಲ್ಲರ ಜೇಬನ್ನ ಸುಟ್ಟು ಹಾಕೋ ಆತಂಕಕಾರಿ ವಿಚಾರ. ಇರಾನ್ ತೈಲ ಬಾವಿಗಳ ಮೇಲೆ ಇಸ್ರೇಲ್ ರೆಡಾರ್. ನಾವಿಷ್ಟೊತ್ತು ತೋರಿಸಿದ ನಕ್ಷೆ ಇದೆ ಇರಾನ್ನ ತೈಲ ಘಟಕಗಳದ್ದು. ಮಿಸೈಲ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಹಾಕೊಂಡಿರೋ ಮ್ಯಾಪ್ ಇದು. ಅಧಿಕೃತ ಅಲ್ಲ, ಆದರೆ ಇಸ್ರೇಲ್ನ ಟಾಪ್ 3 ಹಿಟ್ ಲಿಸ್ಟ್ನಲ್ಲಿ ಈ ಫೆಸಿಲಿಟೀಸ್ ಕೂಡ ಇವೆ. ನ್ಯೂಕ್ಲಿಯರ್ ಫೆಸಿಲಿಟಿ, ಮಿಸೈಲ್ ಸೈಟ್ಗಳ ಜೊತೆಗೆ ಇರಾನ್ನ ಈ ಜಾಗಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡ್ಕೊಂಡು ಕೂಚಿದೆ. ಇಲ್ಲಿ ಆರೆಂಜ್ ಬಣ್ಣದಲ್ಲಿ ಕಾಣ್ತಿರೋ ಪ್ರದೇಶಗಳಿವೆ ನೋಡಿ, ಇವೆಲ್ಲ ಇರಾನ್ನ ಆಯಿಲ್ ರಿಫೈನರೀಸ್. ನೇರಳೆ ಬಣ್ಣದಲ್ಲಿ ಕಾಣ್ತಿರೋದು ಇರಾನ್ನ ಪೋರ್ಟ್ಸ್, ಬಂದರುಗಳು. ಕೆಂಪು ಬಣ್ಣದ್ದು ತೈಲ ಪ್ರೊಸೆಸಿಂಗ್ ಮಾಡೋ ಜಾಗ. ಸೂಕ್ಷ್ಮವಾಗಿ ನೋಡಿದ್ರೆ ಹಸಿರು ಮತ್ತು ಮರೂನ್ ಬಣ್ಣದ ಕಾಣುತ್ತೆ. ಇವು ಇರಾನ್ನ ಆಯಿಲ್ ಪೈಪ್ಲೈನ್ ಮತ್ತು ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್. ಸ್ನೇಹಿತರೆ ಗಮನಿಸಿ, ಈ ಪಟ್ಟಿಗಳು, ಚುಕ್ಕೆಗಳು ಕೇವಲ ಇರಾನಿಗೆ ಮಾತ್ರ ಸಂಬಂಧಪಟ್ಟಿದಲ್ಲ, ಜಗತ್ತಿನ ಆರ್ಥಿಕತೆಯ ಅವಿಭಾಜ್ಯ ಲಿಂಕ್ಸ್ ಇವೆಲ್ಲ. ಇಲ್ಲಿ ಅಹ್ವಾಜ್ ಅನ್ನೋ ತೈಲ ಬಾವಿ ಇದೆ, ಪ್ರತಿದಿನ 7.5 ಲಕ್ಷ ಬ್ಯಾರೆಲ್ ತೈಲ ಹೊರತೆಗೆಯುತ್ತೆ. ಮರೂನ್ ಫೀಲ್ಡ್ 5,20,000 ಬ್ಯಾರೆಲ್ ತೈಲ. ಅಗಜರಿ ಫೀಲ್ಡ್ 1,70,000 ಬ್ಯಾರೆಲ್. ಹಾಗೆ ಗಟ್ಸರನ್ ಭರ್ತಿ 6 ಲಕ್ಷ ಬ್ಯಾರೆಲ್. ಹಾಗೆ ಕರಾಂಜ್ ಫೀಲ್ಡ್ 2 ಲಕ್ಷ ಬ್ಯಾರೆಲ್ ತೈಲವನ್ನು ಹೊರತೆಗೆಯುತ್ತೆ. ಒಟ್ಟಾರೆ ಈ ಭೂಭಾಗದಲ್ಲಿ 95ಕ್ಕೂ ಅಧಿಕ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಘಟಕಗಳಿವೆ. ಈಗ ಹಸಿರು ಬಣ್ಣದಲ್ಲಿ ಚಿಕ್ಕ ಚಿಕ್ಕ ಸಾಸಿವೆ ಕಾಳಿನ ಥರ ಕಾಣೋದೆಲ್ಲ ತೈಲ ಘಟಕಗಳು. ಕೆಂಪು ಗ್ಯಾಸ್ ಫೀಲ್ಡ್. ಇವುಗಳ ಮೇಲೆ ಇಸ್ರೇಲ್ನ ಪ್ರತೀಕಾರದ ಸೇಡಿನ ದೃಷ್ಟಿ ಈಗ ನೆಟ್ಟುಬಿಟ್ಟಿದೆ. ನಮಗೇನಾಗುತ್ತೆ? ಇದು ಅರ್ಥ ಆಗಬೇಕು ಅಂದರೆ ಇರಾನ್ ಹೇಗೆ ನಮ್ಮ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡಬೇಕು. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇರಾನ್ ಜಗತ್ತಿನ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದು. ಜಗತ್ತಿನ 10% ಆಯಿಲ್ ರಿಸರ್ವ್ ಇರಾನ್ನಲ್ಲಿದೆ. ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ನ ದೊಡ್ಡ ಮೆಂಬರ್. 2023ರಲ್ಲೇ ಜಗತ್ತಿಗೆ ಬೇಕಾದ 5% ತೈಲವನ್ನು ಇರಾನ್ ಒಂದೇ ಸರಬರಾಜು ಮಾಡಿದೆ. ಪ್ರತಿದಿನ 4 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಹೊರಗೆ ತೆಗೆದು ಹಾಕ್ತಾ ಇದೆ. ಅಮೆರಿಕದಿಂದ ಏನೇ ನಿರ್ಬಂಧ ಇದ್ರೂ ಇರಾನ್ ಆಯಿಲ್ ಪ್ರೊಡಕ್ಷನ್ ಕುಗ್ಗಿಲ್ಲ. ಚೈನಾ 90% ಆಯಿಲ್ ಪರ್ಚೇಸ್ ಮಾಡುತ್ತೆ, ಇವರು ಉತ್ಪತ್ತಿ ಮಾಡಿರೋದನ್ನು. ಚೈನಾ ವಿಶ್ವದ ಅತಿ ದೊಡ್ಡ ತೈಲ ಖರೀದಿದಾರರಲ್ಲೊಬ್ರು. ಸೊ ಡಿಮಾಂಡ್ ಇದ್ದೇ ಇದೆ, ಚೀನಾ ತಗೊಂಡು ಹೋಗ್ತಾರೆ. ಅವ್ರು ಯಾವ ಸ್ಯಾಂಕ್ಷನ್ಗೂ ಕೇರ್ ಮಾಡಲ್ಲ. ಸೊ ಈ ದಾಳಿ ಆದರೆ ಚೀನಾಗೆ ದೊಡ್ಡ ಹೊಡೆತ ಬೀಳುತ್ತೆ. ಚೀನಾಗಲ್ವಾ ಅಂತ ನೀವು ಅಂದ್ಕೋಬೋದು, ಆದರೆ ತಡೀರಿ, ಇಲ್ಲಿ ಚೀನಾನೇ ಖರೀದಿ ಮಾಡ್ತಿರ್ಬೋದು, ಅದಕ್ಕೆ ಅವ್ರಿಗೆ ಲಾಸ್ ಆಗ್ಬೋದು. ಆದರೆ ಚೀನಾ ಇರಾನ್ ಹತ್ರ ತೈಲ ಸಿಕ್ಕಿಲ್ಲ ಅಂತ ಬಕೆಟ್ ಹಿಡ್ಕೊಂಡು ಯಾರ ಹತ್ರ ಹೋಗ್ತಾರೆ? ಬೇರೆ ಕಡೆ, ರಷ್ಯಾ ಹತ್ರ, ಅಮೆರಿಕ ಹತ್ರ, ಸೌದಿ ಅರೇಬಿಯಾ ಹತ್ರ, ಇವ್ರ ಹತ್ರ ಕೇಳ್ತಾರೆ. ರೆಗ್ಯುಲರ್ ಮಾರ್ಕೆಟಲ್ಲಿ ಆಗ ಡಿಮಾಂಡ್, ಚೀನಾದಂತಹ ದೊಡ್ಡ ಖರೀದಿದಾರ ಬಂದು ಇನ್ನೂ ಜಾಸ್ತಿ ಬೇಕು ಅಂತ ಕೇಳಿದಾಗ ಬೆಲೆ ಏರಿಕೆ ಆಗುತ್ತೆ ತೈಲಗಳದ್ದು. ಜೊತೆಗೆ ಚೀನಾ ಜಗತ್ತಿನ ನಂಬರ್ 2, 2ನೇ ಅತಿ ದೊಡ್ಡ ಆರ್ಥಿಕತೆ. 10 ದೊಡ್ಡ ಎಕಾನಮಿಗಳ ಪೈಕಿ 8 ಎಕಾನಮಿಗಳಿಗೆ ಚೀನಾ ದೊಡ್ಡ ಪಾರ್ಟ್ನರ್ ಕೂಡ ಹೌದು. ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ನಲ್ಲಿ ಚೀನಾದ 20% ಇದೆ. ಜಗತ್ತಿನ ಸೂಪರ್ ಪವರ್ ಅಮೆರಿಕ ಚೀನಾ ಜೊತೆಗೆ $758 ಬಿಲಿಯನ್ ವ್ಯಾಪಾರ ಮಾಡುತ್ತೆ, 63 ಲಕ್ಷ ಕೋಟಿ ರೂಪಾಯಿ. ಅದರಲ್ಲಿ ಅಮೆರಿಕ ಒಂದೇ ಚೀನಾದಿಂದ $562 ಬಿಲಿಯನ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ, 46ರಿಂದ 47 ಲಕ್ಷ ಕೋಟಿ ರೂಪಾಯಿ. ನಮ್ಮ ದೇಶನೇ ತಗೊಂಡ್ರೆ 2023-24 ಆರ್ಥಿಕ ವರ್ಷದಲ್ಲಿ $118 ಬಿಲಿಯನ್ ವ್ಯಾಪಾರ ಮಾಡಿದ್ದೀವಿ, ಹೆಚ್ಚು ಕಮ್ಮಿ 10 ಲಕ್ಷ ಕೋಟಿ ರೂಪಾಯಿ. ನಮಗೆ 44% ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಚೀನಾ ಕಳಿಸುತ್ತೆ. ಮೊಬೈಲ್ನಿಂದ ಮೆಷಿನರೀಸ್ ತನಕ ನಮ್ಮಲ್ಲಿ ಎಲ್ಲ ಚೈನಾ ಮೇಡ್ ನಾವು ಯೂಸ್ ಮಾಡ್ತಿರೋದು. ಯಾಕೆ ನಮಗೇನು ತಲೆ ಕೆಟ್ಟಿದೆಯಾ? ನಮ್ಮ ಶತ್ರು ಆದರೂ, ಯುದ್ಧ ಮಾಡಿರೋರು ನಮ್ಮದು ಗಡಿಯಲ್ಲಿ ಕಾಟ ಕೊಡ್ತಿರೋ ಯಾಕೆ ತಗೊಳ್ತಾ ಇದ್ದೀವಿ? ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ ಅಂಥೇಳಿ. ನಮಗೆ ಅವರಷ್ಟು ಕಮ್ಮಿ ರೇಟಿಗೆ ಇಲ್ಲಿ ಅದೇ ಕ್ವಾಲಿಟಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗ್ತಿಲ್ಲ ಅಂತ ಸತ್ಯ ಕೂಡ ನಾವು ಒಪ್ಕೊಳ್ಬೇಕು. ಹಾಗಾಗಿ ತರಿಸ್ತಾ ಇದ್ದೀವಿ. ದುಡ್ಡು ಕಾಸಿನ ಲೆಕ್ಕಾಚಾರ ಸ್ವಾಮಿ, ನಾವು ಡಿಪೆಂಡ್ ಆಗಿದ್ದೀವಿ ಚೀನಾ ಮೇಲೆ, ಅದು ಸತ್ಯ.
ಇದೇ ರೀತಿ ಇಡೀ ಜಗತ್ತು ಕೂಡ ಡಿಪೆಂಡ್ ಆಗಿದೆ ಚೀನಾ ಮೇಲೆ, ನಾವು ಮಾತ್ರ ಅಲ್ಲ. ಹೀಗಿರುವಾಗ ಚೀನಾದಲ್ಲಿ ಆಗುವ ಬದಲಾವಣೆ ಅಮೆರಿಕ, ಭಾರತ, ಜರ್ಮನಿ, ಜಪಾನ್, ಯುರೋಪಿನ ಇನ್ನುಳಿದ ರಾಷ್ಟ್ರಗಳು, ಆಸ್ಟ್ರೇಲಿಯಾ ಸೇರಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೆ, ಸಪ್ಲೈ ಚೈನ್ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಆರ್ಥಿಕತೆಯಲ್ಲಿ ದೊಡ್ಡ ಭೂಕಂಪ ಆಗುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಇರಾನ್ ಹತ್ರ ತೈಲ ಸಿಗಲಿಲ್ಲ ಅಂದರೆ ಈ ಸಿಗೋ ಕಡೆ ಬಂದು ಚೀನಾ ಕೇಳುತ್ತಲ್ವಾ, ಅತಿ ದೊಡ್ಡ ಖರೀದಿದಾರ ಅಲ್ವಾ, ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿದ್ವಿ. ತೈಲ ಬೆಲೆ ಜಾಸ್ತಿ ಆದರೆ ನಾವು ಖರೀದಿ ಮಾಡುವ ಹಾಲಿನಿಂದ ಬಟ್ಟೆ ತನಕ ಎಲ್ಲ ಗಗನಕ್ಕೆ ಇರುತ್ತೆ ಬೆಲೆ. ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ದೊಡ್ಡ ಪೆಟ್ಟು ಇದು. ನಮ್ಮಲ್ಲಿ ಪೆಟ್ರೋಲಿಯಂ ನಾವು ಉತ್ಪತ್ತಿ ಮಾಡ್ತೀವ? ಇಲ್ಲ, ನಾವು ಬೇರೆ ಕಡೆ ತಂದು ರಿಫೈನ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ, ನಾವು ಕಚ್ಚಾ ತೈಲ ತೊಗೊಂಬಂದು. ಹಾಗಿರ್ಬೇಕಾದ್ರೆ ನಾವು ಡಿಪೆಂಡ್ ಆಗಿದ್ದೀವಿ ಕಚ್ಚಾ ತೈಲದ ಮೇಲೆ. ತೈಲ ನಮ್ಮ ಆರ್ಥಿಕತೆ ಓಡೋಕೆ ಬೇಕೇ ಬೇಕು. ತುಂಬ ಗಂಭೀರ ಪರಿಣಾಮ ಫೇಸ್ ಮಾಡ್ತೀವಿ ನಾವು. ಜೊತೆಗೆ ಈ ಮ್ಯಾಪನ್ನು ಸೂಕ್ಷ್ಮವಾಗಿ ಇನ್ನೊಂದ್ಸಲ ನೋಡಿ. ಈ ಇರಾನಿನ ಈ ಫೆಸಿಲಿಟಿಗಳಿರುವುದು ಸೌದಿ, ಕುವೈತ್, ಬಹ್ರೇನ್, ಕತಾರ್ ಮತ್ತು ಒಮನ್ಗಳ ಪಕ್ಕದಲ್ಲಿ. ಈ ಭಾಗ ಜಗತ್ತಿನ 1/3 ಭಾಗದಷ್ಟು ಆಯಿಲ್. ಅಂದ್ರೆ ಈಗ 3 ಲೀಟರ್ ಪೆಟ್ರೋಲ್ ಇದ್ರೆ ಅದರಲ್ಲಿ 1 ಲೀಟರ್ ಪೆಟ್ರೋಲ್ ಸಿಗ್ತಿರೋದು ಈ ಒಂದು ಪರ್ಷಿಯನ್ ಗಲ್ಫ್ನಲ್ಲೇ. ಜಗತ್ತಿನ ಅರ್ಧದಷ್ಟು ಕಚ್ಚಾ ತೈಲ ಇದೇ ಭಾಗದಿಂದ ಸರಬರಾಜಾಗ್ತಾ ಇದೆ. ದೊಡ್ಡ ಪ್ರಮಾಣದ ನ್ಯಾಚುರಲ್ ಗ್ಯಾಸ್ ಈ ಭಾಗದಲ್ಲಿದೆ. ಜಗತ್ತಿನ 60% ತೈಲ ಸರಬರಾಜು ಇದೇ ಕೊಲ್ಲಿಯಿಂದ ಬೇರೆ ದೇಶಗಳಿಗಾಗತ್ತೆ. ಒಂದ್ ರೀತಿ ಜಗತ್ತಿನ ಆರ್ಥಿಕತೆಯ ಇಂಜಿನ್ಗೇನೆ ಇಲ್ಲಿಂದ ತೈಲ ಸಪ್ಲೈ ಆಗುತ್ತೆ ಅಂತ ಅನ್ಕೊಳ್ಳಿ ನೀವು. ಇಂಥ ಪ್ರದೇಶಕ್ಕೆ ದಿಢೀರಂತ ಬೆಂಕಿ ಹತ್ಕೊಂಡ್ರೆ ಅದು ಎಲ್ಲರ ಜೇಬನ್ನು ಸುಡುತ್ತೆ. ಅದರಲ್ಲೂ ಭಾರತ 44% ತೈಲವನ್ನು ಈ ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಭಾರತಕ್ಕೆ ಹೆಚ್ಚು ಆಯಿಲ್ ಕೊಡೋ ಇರಾಕ್, ಕುವೈತ್, UAE ಹಾಗೂ ಸೌದಿಯ ಹೆಚ್ಚಿನ ಆಯಿಲ್ ಇರೋದು ಇದೇ ಭಾಗದಲ್ಲಿ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಇಸ್ರೇಲ್ ಒಂದು ವೇಳೆ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಸುನ್ನಿ ಶ್ರೀಮಂತರ ಮೇಲೆ ಅಂದರೆ ಸೌದಿ, UAEಗಳನ್ನು ಗುರಿಯಾಗಿಸಿ ದಾಳಿ ಮಾಡಬಹುದು ಅನ್ನೋ ಸುದ್ದಿ ಇದೆ. ಕಾರಣ ಮೊದಲನೇದು ಆ ಕಾಲದಿಂದ ಇರೋ ದ್ವೇಷ. ಎರಡನೇದು ಇಸ್ರೇಲ್ ದಾಳಿ ಮಾಡಿದ್ರೆ ಅದಕ್ಕೆ ಸೌದಿ ಮತ್ತು ಇತರ ದೇಶಗಳು ವಾಯು ಪ್ರದೇಶವನ್ನು ಕೊಡಬೇಕಾಗತ್ತೆ. ಅವರು ವಾಯು ಪ್ರದೇಶ ಇಲ್ಲದೆ ಮಾಡೋದು ಕಷ್ಟ. ಇದುವರೆಗೂ ಇಸ್ರೇಲ್ ದಾಳಿ ಮಾಡಿದ್ರೆ ನಾವು ಅದನ್ನು ಖಂಡಿಸ್ತೀವಿ, ನಾವು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಇವ್ರು ಯಾರೂ ಜೋರಾಗಿ ಹೇಳ್ತಾ ಇಲ್ಲ. ಅಲ್ಲೇ ಅಮೆರಿಕ ಕೂಡ ಇಲ್ಲಿಂದ ದಾಳಿ ಮಾಡೋ ಸಂಭವ ಇರುತ್ತೆ. ಹೀಗಾಗಿ ಶತ್ರುಗಳ ಮರ್ಮಸ್ಥಾನವಾಗಿರೋ ಈ ತೈಲ ಘಟಕಗಳ ಮೇಲೆ ಇರಾನ್ ಕೂಡ ಮುಗಿಬೀಳ್ಬೋದು. ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಇರಾನ್ನವರು, ನಮ್ಮ ತೈಲ ಬಾವಿಗಳನ್ನೇನಾದರೂ ಮುಟ್ಟಿದ್ರೆ ಹೊಡೆಯೋಕ್ಕೆ ನಿಮ್ಮ ಏರ್ ಸ್ಪೇಸ್ನೇನಾದರೂ ನೀವು ಶತ್ರುಗಳಿಗೆ ಯೂಸ್ ಮಾಡೋಕ್ಕೆ ಬಿಟ್ಟರೆ, ನಿಮ್ಮ ವಾಯು ಪ್ರದೇಶ ಬಳಸೋಕ್ಕೆ ನೀವು ಕೂಡ ನಮ್ಮ ಜೊತೆಗೆ ಯುದ್ಧ ಮಾಡ್ದಂಗೆ, ನಾವು ನಿಮಗೆ ಸುಮ್ಮನಿರೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ. ಇದೇ ಕಾರಣಕ್ಕೆ ಈ ಅಮೆರಿಕದ ಮಿಡಲ್ ಈಸ್ಟ್ನ ಶಿಷ್ಯರು ಸೌದಿ, UAE ಇವರೆಲ್ಲ ಅಮೆರಿಕದ ಹತ್ರ ಏನಾದರೂ ಮಾಡಿ ಇರಾನ್ನ ತೈಲ ಬಾವಿಗಳಿಗೊಂದು ಹೊಡಿಬೇಡಿ ಅಂತ ಇಸ್ರೇಲಿಗೆ ಹೇಳಿ ಅಂತ ಕೇಳ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಜೊತೆಗೆ ಮುಂಚೆನೂ ಹೇಳಿದ್ವಿ, ಇಸ್ರೇಲ್ ಇರಾನ್ ಯುದ್ಧ ಅದು 2 ದೇಶಗಳ ಯುದ್ಧ ಮಾತ್ರ ಆಗಿರೋದಿಲ್ಲ. ಅಲ್ಲಿ ಅಮೆರಿಕ ಬರಬೇಕಾಗತ್ತೆ, ಬ್ರಿಟನ್ ಬರುತ್ತೆ, ಪ್ರಾಕ್ಸಿಗಳು ಕೂಡ ಧುಮುಕ್ತಾರೆ ಇರಾನ್ದು. ಮಿಡಲ್ ಈಸ್ಟ್ನ ಸರ್ವ ದಿಕ್ಕುಗಳಲ್ಲೂ ಈ ಪ್ರಾಕ್ಸಿಗಳು ಚಾಚ್ಕೊಂಡಿದ್ದಾರೆ. ಎಲ್ಲ ಕಡೆಯಿಂದ ಇಸ್ರೇಲ್ ಮೇಲೆ ಮುಗಿ ಬೀಳ್ತಾರೆ. ಇಸ್ರೇಲ್ ಮತ್ತು ಮಿತ್ರರು ಅವ್ರ ಮೇಲೆ ವಾಪಸ್ ದಾಳಿ ಮಾಡ್ತಾರೆ. ಈ ಕಡೆ ಯಮನ್ನ ಹೌತಿಗಳು ಕೂಡ ದೊಡ್ಡ ಆಟ ಕಟ್ಟಿದ್ರೆ ರೆಡ್ ಸಿ ಮತ್ತು ಎಡನ್ ಕೊಲ್ಲಿಯೂ ರಕ್ತಮಯವಾಗುತ್ತೆ. ಗಾಯಕ್ಕೆ ಮೆಣಸಿನ ಪುಡಿ ಹಾಕದ ಹಾಗೇನೆ. ಯಾಕಂದರೆ ಈ ಭಾಗ ಜಗತ್ತಿನ ವ್ಯಾಪಾರದ 12% ಪ್ರತಿನಿಧಿಸುತ್ತೆ. ತೈಲ ಅಲ್ಲ, ಟೋಟಲ್ ವ್ಯಾಪಾರ. ಜಗತ್ತಿನ 30% ಕಂಟೇನರ್ ಹಡಗುಗಳು ಇದೇ ಮಾರ್ಗದಲ್ಲಿ ಸಾಗ್ತವೆ. ಭಾರತದ ಕನಿಷ್ಠ 20% ಅಂತಾರಾಷ್ಟ್ರೀಯ ವ್ಯಾಪಾರ ಇದೇ ಅರಬ್ಬಿ ಸಮುದ್ರ, ಕೆಂಪು ಸಮುದ್ರದ ರೂಟ್ನಲ್ಲಿ ಆಸುಪಾಸಲ್ಲಿ ನಡೆಯುತ್ತೆ. ಯುರೋಪ್ಗೆ ಚೀನಾ ಕಳಿಸೋ ಗೂಡ್ಸ್ನಲ್ಲಿ 60% ಇದೇ ಮಾರ್ಗದಲ್ಲಿ ಹೋಗುತ್ತೆ. ಇದೇ ಕಾರಣಕ್ಕೆ ಅಮೆರಿಕ ಸೇರಿ ಇಡೀ ಜಗತ್ತು ಇಸ್ರೇಲ್ ಇರಾನ್ನ ತೈಲ ಬಾವಿಗಳನ್ನು ಮುಟ್ಟುತ್ತಿದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಖುದ್ದು ಬೈಡೆನ್ ಇಸ್ರೇಲ್ನ ಆಯಿಲ್ ಟ್ಯಾಂಕ್ಗಳ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಅಂತ ಬೆದರಿಕೆ ರೂಪದ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇಸ್ರೇಲ್ಗೆ, ಖುದ್ದು ಅಮೆರಿಕ ಅಧ್ಯಕ್ಷ. ಇನ್ನೊಂದು ಕಡೆ ಸೌದಿ ಮತ್ತು ಇತರ ಸುನ್ನಿ ದೇಶಗಳು ಕೂಡ ಇರಾನ್ ಸಮಾಧಾನದ ಪ್ರಯತ್ನ ಮಾಡ್ತೇವೆ. ಆದರೆ 180 ಕ್ಷಿಪಣಿ ಏಟು ತಿಂದಿರೋ ಇಸ್ರೇಲ್ ಗಾಯಗೊಂಡ ಸರ್ಪದಂತೆ ಹೆಡೆ ಎತ್ತಿ ಬುಸುಗುಡ್ತಾ ಇದೆ. ಮಾಡಿರೋ ಪ್ಲಾನನ್ನು ಅಮೆರಿಕಗೂ ಹೇಳ್ತಿಲ್ಲ. ಯೂಶ್ವಲಿ ಡಿಸ್ಕಸ್ ಮಾಡ್ತಾರೆ ಅಮೆರಿಕನ್ಸ್ ಹತ್ರ ಇಸ್ರೇಲ್ನವರು, ನೋಡಿ ಹಿಂಗೆ ಅಂಥೇಳಿ. ಆದರೆ ಈ ಸಲ ಬಾಯಿ ಬಿಡ್ತಾ ಇಲ್ಲ. ಅಮೆರಿಕ ಕೂಡ ಫ್ರಸ್ಟ್ರೇಟ್ ಆಗಿದೆ, ನಮಗೇನು ಹೇಳ್ತಾ ಇಲ್ಲ ಇವರು, ಎಲ್ಲಿ ಹೊಡಿತೀವಿ, ಏನು ಮಾಡ್ತಿದ್ವಿ, ಏನು ಗುಟ್ಟೆ ಬಿಟ್ಕೊಡ್ತಿಲ್ಲ ಅನ್ನೋ ಮಟ್ಟಿಗೆ ಮಾಧ್ಯಮಗಳು ಬಂದೇ ಬಂದು ವೈಟ್ ಹೌಸ್ ಇದನ್ನು ಹೇಳೋ ರೀತಿ ಆಗೋಗಿದೆ ಈಗ. ಸೊ ಆತಂಕದ ಪರಿಸ್ಥಿತಿ ಇದೆ. ಈ 3 ಜಾಗಗಳಲ್ಲಿ ಯಾವುದ್ರ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರು ಕೂಡ ಇರಾನ್ ಮತ್ತೆ ಯುದ್ಧಕ್ಕೆ ಧುಮುಕಲೇಬೇಕಾಗತ್ತೆ. ಆ ರೀತಿ ಆದರೆ 1991 ನಂತರ ಗಲ್ಫ್ ಮತ್ತೊಂದು ಮಹಾವಿನಾಶದ ಯುದ್ಧಕ್ಕೆ ಮುಖ ಮಾಡಿದ ಹಾಗೆ ಆಗತ್ತೆ. ಆ ಮೂಲಕ ಜಗತ್ತಿಗೆ ಮುಂದಿನ ಅಟ್ಲೀಸ್ಟ್ 1-2 ವರ್ಷ ಬಹಳ ಕಷ್ಟ ಇದೆ ಆರ್ಥಿಕವಾಗಿ ಅನ್ನೋ ಸಂದೇಶ ರವಾನೆಯಾಗುತ್ತೆ. ಹಾಗಾಗಿ ಇಡೀ ವಿಶ್ವದ ದೃಷ್ಟಿ ಈಗ ಮಿಡಲ್ ಈಸ್ಟ್ನತ್ತ ನೆಟ್ಟಿದೆ, ಇಸ್ರೇಲ್ನತ್ತ ನೆಟ್ಟಿದೆ, ಇರಾನ್ನತ್ತ ನೆಟ್ಟಿದೆ. ಅಮೆರಿಕ ಏನು ಮಾಡ್ತಾರೆ, ಅಮೆರಿಕದ ಮಿಡಲ್ ಈಸ್ಟ್ನ ಇತರ ಮಿತ್ರರು ಏನು ಮಾಡ್ತಾರೆ ಅನ್ನೋದ್ರ ಕಡೆಗೆ ನೆಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ಏನೇ ಮಾಹಿತಿ ಬಂದರೂ ಕೂಡ ನಿಮಗೆ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ. ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.